ಗುರುಭ್ಯೋ ನಮಃ. ಆತ್ಮೀಯ ಕನ್ಯಾ ರಾಶಿಯ ನನ್ನೆಲ್ಲ ವೀಕ್ಷಕರಿಗೂ ಕೂಡ 2025ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ 2025ನೇ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಗ್ರಹದಿಂದ ಶುಭ ಫಲ ಇದೆ, ಯಾವ ಗ್ರಹದಿಂದ ಶುಭ ಫಲ ಇಲ್ಲ ಅನ್ನುವಂಥದ್ದು, ಅಥವಾ ಗುರುಬಲ ಇದೆಯಾ ಅಥವಾ ಗುರುಬಲ ಹೋಗ್ತಾ ಇದೆಯಾ ಅನ್ನುವಂಥದ್ದು ತಿಳ್ಕೊಂಡು ಬರೋಣ. ಮೊದಲನೇದಾಗಿ ನಿಮ್ಗೆ ಗುರುಬಲ 2025 ಮೇವರೆಗೂ ಇರುತ್ತೆ. ನಂತರ ನಿಮಗೆ ಗುರುಬಲ ಇರಲ್ಲ. ಆ ಗುರುಬಲ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಂದನ್ನು ಕೂಡ, ಈಗ ಉದಾಹರಣೆಗೆ ನೀವು ಮನೆಯನ್ನ ತಗೊಂಡಿರ್ತೀರಾ, ಅದನ್ನು ರಿಜಿಸ್ಟರ್ ಮಾಡಿರ್ಸಿರಲ್ಲ. ಸೈಟ್ ಅನ್ನ ನೀವು ಅಡ್ವಾನ್ಸ್ ಕೊಟ್ಟಿರ್ತೀರಾ, ಅದನ್ನ ರಿಜಿಸ್ಟರ್ ಮಾಡಿಕೊಂಡಿರಲ್ಲ. ಹಾಗೆ ಮನೆಯೂ ಕೂಡ ಹೇಗೆ ವಾಸ್ತು ಪುರುಷನ ಅನುಗ್ರಹ ಇರುತ್ತೋ ಹಾಗೆ ಗುರುವಿನ ಬಲ ನಿಮಗೆ ಮೇವರೆಗೂ ಇರುತ್ತೆ ಅನ್ನುವಂಥದ್ದು. ಮೇ 15ರ ಒಳಗಡೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ. ನಂತರ ನಿಮಗೆ ಗುರುಬಲ ಇರಲ್ಲ. 1 ವರ್ಷಗಳ ಕಾಲ ನಿಮಗೆ ಗುರುಬಲ ಇರಲ್ಲ. ಹಾಗೆ ಶನಿಬಲನೂ ಕೂಡ ಸಾಧಾರಣ ಇರುತ್ತೆ ಅನ್ನುವಂಥದ್ದು. ಈ ಕನ್ಯಾ ರಾಶಿಯವರಿಗೆ ಶನಿಬಲ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಅದು ಅಷ್ಟೊಂದು ಶುಭ ಫಲಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಗುರುಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾವು ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು, ಅಥವಾ ಶನಿಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾವು ಏನು ಎಚ್ಚರಿಕೆಯಿಂದ ವಹಿಸಿಕೊಳ್ಬೇಕು, ಯಾವುದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧಾರಣ ಲಾಭ ಇದೆ. ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಸಾಧಾರಣ ಲಾಭ ಇದೆ. ರೈತರಿಗೆ ಮಾತ್ರ ಉತ್ತಮ, ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮ ಸ್ಥಾನಮಾನ ಮತ್ತು ಉತ್ತಮ ಲಾಭವನ್ನು ಸಿಗುವಂಥದ್ದು ಈ ರೈತರಿಗೆ ಆಗುತ್ತೆ ಅನ್ನುವಂಥದ್ದು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತವರಿಗೂ ಕೂಡ ಉತ್ತಮ ಸ್ಥಾನಮಾನ ಸಿಗಲಿದೆ. ಇನ್ನ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಕೌಟುಂಬಿಕ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಆದ್ರಿಂದ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ ಕನ್ಯಾ ರಾಶಿಯವರಿಗೆ ಜನರೊಡನೆ ತುಂಬಾ ಚೆನ್ನಾಗಿರಿ. ಯಾಕೆಂದ್ರೆ ಅಕ್ಕಪಕ್ಕದ ಜನರ ಜೊತೆಗೆ ನೀವು ಚೆನ್ನಾಗಿಲ್ಲ ಅಂತಂದ್ರೆ ನಿಮಗೆ ಏನೋ ಒಂಥರ ಜಿಗುಪ್ಸೆ ಆಗುತ್ತೆ. ಏಕೆಂತಂದ್ರೆ ಅಪಪ್ರಚಾರಗಳನ್ನು ಮಾಡ್ತಾರೆ ನಿಮ್ ಬಗ್ಗೆ. ಆದ್ರಿಂದ ಜನರ ಜೊತೆಗೆ ಚೆನ್ನಾಗಿರಿ. ಆ ಜನರ ಜೊತೆಗೆ ಚೆನ್ನಾಗಿ ಬೆರೆತ್ರೆ ನಿಮ್ಮೆಲ್ಲವೂ ಕೂಡ ಪರಿಹಾರ ಆದಂಗೆ. ಯಾಕೆಂತಂದ್ರೆ ಪಕ್ಕದ ಮನೆಯವರು ಯಾರು ಮಾತಾಡಿಸಿಲ್ಲ ಅಂದ್ರೆ ಏನೋ ಒಂಥರ ನಿಮಗೆ ಗಾಬರಿ ಆಗುತ್ತೆ. ಏನಪ್ಪಾ ಇದು, ಪಕ್ಕದ ಮನೆಯವರು ನಮ್ಗೆ ಮಾತಾಡಿಸ್ತಾ ಇಲ್ಲ, ಏನ್ ಮಾಡೋದು ನನ್ನ ಜೀವನ, ಹೇಗೆ ನನ್ನ ಫ್ರೆಂಡ್ ಮಾತಾಡಿಸ್ತಾ ಇಲ್ಲ, ಅವಾಗ ಭಯ ಆಗುತ್ತೆ. ಆದ್ರಿಂದ ಈ ಕನ್ಯಾ ರಾಶಿಯವರು ಸ್ನೇಹಿತರ ಜೊತೆಗೂ ಚೆನ್ನಾಗಿರಿ, ಅಕ್ಕಪಕ್ಕದ ಜನರ ಜೊತೆನೂ ಕೂಡ ಚೆನ್ನಾಗಿರಿ ಅನ್ನುವಂಥದ್ದು. ಹಾಗೆ ಭೂಮಿ ಖರೀದಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಭೂಮಿ ಖರೀದಿಯನ್ನು ಮಾಡಿ. ಹಾಗೆ ವಾಹನದಿಂದ ಎಚ್ಚರವನ್ನು ವಹಿಸಿಕೊಳ್ಳಿ. ವಾಹನ ಓಡಿಸುವಾಗ ಬಹಳ ಎಚ್ಚರಿಕೆಯಿಂದ ವಹಿಸಿಕೊಳ್ಳಿ. ಹಾಗೆ ಯಂತ್ರೋಪಕರಣಗಳಿಂದನೂ ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅಥವಾ ಯಂತ್ರೋಪಕರಣಗಳಿಂದ ಸ್ವಲ್ಪ ಅಪಘಾತಗಳು ಆಗುವಂತ ಚಾನ್ಸಸ್ ಇದೆ. ಆದ್ರಿಂದ 2025ನೇ ವರ್ಷದಲ್ಲಿ ನಿಮಗೆ ಗುರುಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ಸ್ವಲ್ಪ ಕಂಟಕಗಳು ಬರುವಂತಹ ಸಾಧ್ಯತೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಆದ್ರಿಂದ ಮದುವೆ ಅನ್ನುವಂತಹ ವಿಚಾರ, ಮಗಳ ಮದುವೆ ಆಗಲಿ ಅಥವಾ ಮಗನ ಮದುವೆ ಆಗಲಿ ವಿಳಂಬ ಆದರೆ ಬಿಳಿ ಎಕ್ಕದ ಮರದ ಕೆಳಗಡೆ ತುಪ್ಪದ ದೀಪವನ್ನು ಹಚ್ಚಿ ಖಂಡಿತವಾಗಲೂ ಕೂಡ ನಿಮ್ಮ ಮಗಳ ಮದುವೆ ಅಥವಾ ನಿಮ್ಮ ಮಗನ ಮದುವೆ ವಿಳಂಬ ಆಗಲ್ಲ. ಅದು ಅತಿ ಶೀಘ್ರವಾಗಿ ವಿವಾಹ ಭಾಗ್ಯವನ್ನ ಸಿಗುವಂತದ್ದಾಗ್ತದೆ ಅನ್ನುವಂಥದ್ದು. ಹಾಗೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಎಚ್ಚರಿಕೆಯಿಂದ ಉದ್ಯೋಗದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳಿ. ಒಂದು ವೇಳೆ ಇನ್ನೊಂದು ಉದ್ಯೋಗವನ್ನ ನೋಡಿಕೊಂಡು ಬದಲಾವಣೆ ಮಾಡಿದ್ರೆ ಈಸ್ ಓಕೆ, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಿಮಗೆ ಸಿಗುತ್ತೆ. ಇನ್ನೊಂದು ಉದ್ಯೋಗ ಸಿಗದೆ ಇರುವಂತಹ ರೀತಿಯಲ್ಲಿ ಮೊದಲೇ ನೀವು ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಉದ್ಯೋಗ ಸಿಗುವಂತದ್ದು ಬಹಳ ನಿಧಾನಗತಿಯಲ್ಲಿ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ
ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಉದ್ಯೋಗದ ವಿಚಾರದಲ್ಲಿ. ಹಾಗೆ ಶನಿ ಪರಮಾತ್ಮನ ದರ್ಶನವನ್ನು ಪಡೆದುಕೊಳ್ಳಿ. ಪ್ರತಿ ಶನಿವಾರ ಅಥವಾ ತಿಂಗಳಿಗೊಮ್ಮೆ ಶನಿವಾರ ಶನಿ ಪರಮಾತ್ಮನ ದರ್ಶನವನ್ನು ಪಡೆದುಕೊಳ್ಳಿ. ಆದ್ದರಿಂದ ಗುರುಗಳ ದರ್ಶನವನ್ನು ಪಡೆದುಕೊಳ್ಳಿ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಬಲ ಇಲ್ಲದೇ ಇರುವಂತಹ ಸಮಯದಲ್ಲಿ ಗುರುಶಾಂತಿಯನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಗುರುಬಲವನ್ನು ಬರುತ್ತೆ ಎನ್ನುವಂಥದ್ದು. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯ. ಪ್ರತಿಯೊಂದು ರಾಶಿಯವರಿಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯ. ಹಾಗೆ ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯ. ಆದ್ರಿಂದ ನಿಮ್ಮ ಕುಲದೇವರ ಪ್ರಾರ್ಥನೆ, ನಿಮ್ಮ ಮನೆದೇವರ ಪ್ರಾರ್ಥನೆ ಎಷ್ಟು ಮಾಡ್ತೀರೋ ಅಷ್ಟೇ ಕೂಡ ನಿಮಗೆ ಉತ್ತಮ ಫಲಗಳನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಮಿತ್ರರಿಂದ ಸ್ವಲ್ಪ ಲಾಭವನ್ನು ಸೂಚಿಸ್ತಾ ಇದೆ. ಯಾವ ಸಮಯದಲ್ಲಿ? ಆಗಸ್ಟ್ 18ರಿಂದ ಜನವರಿ 2026 ಅಲ್ಲಿವರೆಗೂ ಕೂಡ ಮಿತ್ರರಿಂದ ಒಂದು ಸ್ವಲ್ಪ ಲಾಭವನ್ನ ಸೂಚಿಸ್ತಾ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು? ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಮಂಡಿ ನೋವಿನ ಸಮಸ್ಯೆ ಬರುತ್ತೆ, ಕೈಕಾಲು ನೋವಿನ ಸಮಸ್ಯೆ ಬರುತ್ತೆ. ಹೃದಯ ಸಂಬಂಧ ಕಾಯಿಲೆಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಗಳ ಓದಿನಲ್ಲಿ ಆಗಿರಬಹುದು ಅಥವಾ ಮಗನ ಓದಿನಲ್ಲಿ ಆಗಿರಬಹುದು, ಸ್ವಲ್ಪ ಹಿನ್ನಡೆ ಆಗುತ್ತೆ. ಬಹಳ ಜಾಗ್ರತೆಯಿಂದ ಓದಿನಲ್ಲಿ ಆಸಕ್ತಿಯನ್ನು ವಹಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಪರೀಕ್ಷಾರ್ಥಿಗಳಿಗೆ KS ಮತ್ತು IAS ಮಾಡುವಂತವರಿಗೂ ಕೂಡ ಉತ್ತಮವಾಗಿ ಪ್ರತಿಫಲ ಸಿಗುತ್ತೆ. ಅದೇ ರೀತಿಯಾಗಿ ತಾವು ಏನಾದರೂ ಓದಿನಲ್ಲಿ ನಿಶಬ್ದವಾಗಿರ್ತಕ್ಕಂತಹ ಸ್ಥಳದಲ್ಲಿ ಓದಿನಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಓದಿನ ತಕ್ಕಂತೆ ಪ್ರತಿಫಲವನ್ನು ಸಿಗುತ್ತೆ ಅನ್ನುವಂಥದ್ದು. ಈ ಕನ್ಯಾ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ನನ್ನ ಆರಾಧ್ಯ ದೇವ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.